ಕೆಮಿಕಲ್ ಏರ್ ಪ್ಯಾಕ್ಗಳಾಗಲಿ ಅಥವಾ ಕೆಮಿಕಲ್ ಪೌಡರ್ಸನ್ನೇ ಆಗಲಿ ನೀವು ಯೂಸ್ ಮಾಡೋದು ಇಷ್ಟ ಇಲ್ಲ ಅನ್ನೋರಿಗೆ ಈ ರೀತಿ ನೀವು ಒಂದು ಒಳ್ಳೆ ನ್ಯಾಚುರಲ್ ಏರ್ ಪ್ಯಾಕನ್ನು ಮಾಡ್ಕೋಬೋದು. ನಾನಿಲ್ಲಿ ಮೀಶೋಯಿಂದ ಆರ್ಡರ್ ಮಾಡಿರೋಂಥ ನ್ಯಾಚುರಲ್ ಏರ್ ಕೇರ್ ಪೌಡರ್ಸನ್ನು ಬಳಸಿ ಏರ್ ಪ್ಯಾಕನ್ನು ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇವಾಗ ನಾನಿಲ್ಲಿ ಏರ್ ಪ್ಯಾಕ್ ಮಾಡೋದಕ್ಕೆ ಈ ರೀತಾ ಪೌಡರು ಮತ್ತು ಭೃಂಗರಾಜ ಪೌಡರು, ಐಬಿಸ್ಕಸ್ಸು ಮತ್ತು ಆಮ್ಲ ಪೌಡರ್, ಶೀಗೆಕಾಯಿ ಇಷ್ಟು 5 ಪ್ಯಾಕೆಟು ನಾನು ಒಂದೇ ಪ್ಯಾಕಿಂಗಲ್ಲೇ ಬಂದಿತ್ತು, ಮೀಶೋಯಿಂದ ತರಿಸಿರೋದು. ಇವಾಗ ಇದಕ್ಕೆ ಒಂದು ಬೌಲ್ಗೆ ನಾನು ಹೈಬಿಸ್ಕಸ್ ಪೌಡರು ಮತ್ತು ಆಮ್ಲ ಪೌಡರ್ ಅರ್ಧ ಸ್ಪೂನು, 1 ಸ್ಪೂನಷ್ಟು ಶೀಗೆಕಾಯಿ ಪೌಡರು ಮತ್ತು ಪ್ಯಾಕಿಂಗ್ ನೋಡಿ ತುಂಬಾ ಚೆನ್ನಾಗಿದೆ. ಪ್ಯಾಕಿಂಗ್ ಕೂಡ ನೀವು ಎಷ್ಟು ಬೇಕಷ್ಟು ಯೂಸ್ ಮಾಡಿಕೊಂಡು ಕ್ಲೀನಾಗಿ ಮತ್ತೆ ನಾವು ಅದೇ ಥರನೇ ಪ್ಯಾಕಿಂಗ್ ಮಾಡಿ ಎತ್ತಿಡ್ಬೋದು. ಅರ್ಧ ಸ್ಪೂನಷ್ಟು ಭೃಂಗರಾಜ ಪೌಡರು ಮತ್ತು ಅರ್ಧ ಸ್ಪೂನಷ್ಟು ರೀತಾ ಪೌಡರನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ನೀವು ನೀರನ್ನು ಮಿಕ್ಸ್ ಮಾಡಿ ಹಾಗೇನೆ ಹೇರ್ ಪ್ಯಾಕ್ ಆಗಿ ಹಾಕೋಬೋದು, ಅಥವಾ ಎಣ್ಣೆ ಹಾಕ್ಕೊಳ್ತೀವಿ ಅನ್ನೋರು ನಾನಿಲ್ಲಿ ನೋಡಿ ಸನ್ಶೈನ್ ಎಣ್ಣೆ ಪೌಡರು 50 ಗ್ರಾಮಷ್ಟು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡದ್ದು ಬೇಕಾದರೂ ಎಣ್ಣೆ ಪೌಡರನ್ನು ಯೂಸ್ ಮಾಡ್ಬೋದು, ಅಥವಾ ರಾಜಸ್ಥಾನ್ ಮೆಹಂದಿ ಬರುತ್ತೆ, ಮೆಹಂದಿ ಹಾಕೋರಾದರೆ ಮೆಹಂದಿನೂ ಹಾಕೋಬೋದು. ನಾನು ಕಲರ್ಗೋಸ್ಕರ ಈ ಎಣ್ಣೆ ಪೌಡರನ್ನು ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ತೆಗೆದಿಟ್ಟು ಇವಾಗ ಒಂದು ಬೀಟ್ರೂಟನ್ನು ತುರಿದ್ಬಿಟ್ಟು ಇದನ್ನು ನಾನು ಒಂದು ಬೌಲ್ಗೆ ಹಾಕಿ ಇದಕ್ಕೆ 1 ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಳ್ತೀನಿ. ಅಂದರೆ ಈ ಸ್ವಲ್ಪ ಕಲರ್ ಎಲ್ಲನೂ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಈ ನೀರನ್ನು ನೀವು ಶೋಧಿಸ್ಕೊಂಡು ತೆಗೆದಿಟ್ಕೋಬೇಕಾಗತ್ತೆ. ಈ ರೀತಿ ನೀವು ಪ್ಯಾಕನ್ನು, ಅಂದರೆ ನಾನು ಮೊದಲು ತೋರಿಸ್ದಂಗೆ ಯಾವುದ್ಯಾವುದು ಪೌಡರ್ಗಳನ್ನು ಮೀಶೋಯಿಂದ ಆರ್ಡರ್ ಮಾಡಿ ತರಿಸಿದ್ದೀನೋ ಅವೆಲ್ಲನೂ ಹಾಕಿ ನೀವು ನೀರಲ್ಲೇ ಮಿಕ್ಸ್ ಮಾಡಿ ಹೇರ್ ಪ್ಯಾಕ್ ಆಗಿ ಹಾಕೋಬಹುದು. ಅಥವಾ ಮೆಹಂದಿ ಹಾಕೋರಾದ್ರೆ ಈ ರೀತಿ ಇದಕ್ಕೆ ಬೀಟ್ರೂಟು ಮತ್ತು ನಾನೀಗ ಟೀ ಡಿಕಾಕ್ಷನ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 1/4 ಸ್ಪೂನಷ್ಟು ಟೀ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ಮತ್ತು 1 ಸ್ಪೂನಷ್ಟು ನಾನು ಇಲ್ಲೇ ಅಜ್ವೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಅಜ್ವೈನ್ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲ ಅಂದರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ಕೂಡ ಒಳ್ಳೆ ಕಲರ್ ಬಿಟ್ಕೊಡುತ್ತೆ. ಇದು ಕೂಡ ಮೆಹಂದಿಗೆ ಒಳ್ಳೆ ಕಲರನ್ನು ಕೊಡುತ್ತೆ. ಮನೇಲೆ ನೀವು ಈ ರೀತಿ ನ್ಯಾಚುರಲ್ ಏರ್ ಪ್ಯಾಕನ್ನು ಮಾಡ್ಕೋಬೋದು, ಅಥವಾ ನ್ಯಾಚುರಲ್ ಆಗಿ ನೀವು ಮೆಹಂದಿನ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡ್ರೆ ಕೂದಲಿಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಮತ್ತು ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಶೈನಿಂಗ್ ಕೂಡ ತುಂಬ ಚೆನ್ನಾಗುತ್ತೆ. ನೋಡಿ, ಇದು ನಾನು ಟೀ ಡಿಕಾಕ್ಷನನ್ನು ಈಗ ಮಿಕ್ಸ್ ಮಾಡಿರುವಂಥ ಪೌಡರ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೊಂದ್ಸರಿ ಮಿಕ್ಸ್ ಮಾಡಿ ಇವಾಗ ಇದ್ರ ಜೊತೆಗೆ ಬೀಟ್ರೂಟನ್ನು ಕುದಿಸಿಟ್ಕೊಂಡಿರೋ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಗಟ್ಟಿಯಾಗಿದ್ದರೆ ಕೂದಲಿಗೆ ಹಿಡಿಯೋದಿಲ್ಲ, ಮತ್ತು ತೆಳ್ಳಗಾಯ್ತಂದರೆ ಎಲ್ಲ ಮೈ ಮೇಲೆಲ್ಲ ಇದು ಸೋರಕ್ಕೆ ಶುರುವಾಗುತ್ತೆ. ಸೊ ನೋಡಿಕೊಂಡು ಕರೆಕ್ಟಾಗಿ ನಿಮ್ಮ ಕೂದಲಿಗೆ ಯಾವ ಥರ ಹಾಕೋಬೇಕೋ ಆ ಥರ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಿರ್ಬೋದು, ಕಲರು ತುಂಬಾ ಚೆನ್ನಾಗಿ ಕಾಣ್ತಿದೆ. ವೈಟ್ ಏರ್ ಇದೆ ಅನ್ನೋರಿಗೆ ಇದು ಕಲರನ್ನು ಕೊಡುತ್ತೆ. ಕಲರ್ ಬೇಡ ಅನ್ನೋರು ಎಣ್ಣೆ ಪೌಡರು, ನಾರ್ಮಲ್ ಎಣ್ಣೆ ಪೌಡರು ಎಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ, ಒಳ್ಳೆ ಕಂಪ್ನಿದು. ತೊಗೊಂಡು ಅದ್ರ ಜೊತೆ ನೀವು ಈ ರೀತಿ ಎಲ್ಲ ಪೌಡರ್ಗಳನ್ನ ಮಿಕ್ಸ್ ಮಾಡಿ ಏರ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು. ನೋಡ್ತಿರ್ಬೋದು, ನಾನೀಗ ಇದನ್ನು ಸ್ಟೀಲ್ ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಐರನ್ ಕಡಾಯಲ್ಲಿ ಮಿಕ್ಸ್ ಮಾಡ್ತಿಲ್ಲ. ಇದನ್ನು ನೈಟ್ ನಾನು ಮಿಕ್ಸ್ ಮಾಡಿಟ್ಟು ಬೆಳಗ್ಗೆ ಅಪ್ಲೈ ಮಾಡುವಾಗ ಏರ್ಗೆ ಎಗ್ ವೈಟನ್ನು ನಾನು ಹಾಕ್ಕೊಳ್ತಿದ್ದೀನಿ. ಎಗ್ ವೈಟ್ ಹಾಕೋದ್ರಿಂದ ಕೂದಲು ಶೈನಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಹೇರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ. ನಿಮಗೆ ಏರ್ ಪ್ಯಾಕ್ಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ.